ಕೀರ್ ಕಾಲೋನಿ ನಿವಾಸಿಗಳಿಗೆ ಪಟಾಪಟ್ ಮನೆಯ ಭಾಗ್ಯ ಹೇಗೆ ದೊರಕಿದೆಯೋ ಹಾಗೆ ಹೌಸಿಂಗ್ ಬೋರ್ಡ್ ಮನೆಗಾಗಿ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳಿಂದ ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಹಣ ಕಟ್ಟಿ 10 ತಿಂಗಳಾದರೂ ಕೂಡ ಮನೆ ಕೊಟ್ಟಿಲ್ಲ ಅಂತ ಇವರೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಶುರುವಾಯಿತು ಹೊಸ ಸಮಸ್ಯೆ. ಅಲ್ಲಿ ಮನೆ ಭಾಗ್ಯ ಕೊಟ್ರಿ, ನಾವು ದುಡ್ಡು ಕಟ್ಟಿದೀವಿ, ನಮಗ್ ಮನೆ ಕೊಡಿ. ನಮಗೆ ಯಾಕೆ ಕೊಡ್ತಾ ಇಲ್ಲ? ಹಣ ಕಟ್ಟಿ 10 ತಿಂಗಳಾಯ್ತು, ಮನೆ ಕೊಟ್ಟಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಕೆಎಚ್ಬಿ ಕಚೇರಿಯಲ್ಲಿ ಫಲಾನುಭವಿಗಳ ಪ್ರತಿಭಟನೆ. ಸಾಲ ಮಾಡಿ ಹಣ ಕೊಟ್ಟಿದ್ದೇವೆ, 10 ತಿಂಗಳಿಂದ ಕಾಡಿಸ್ತಿದ್ದೀರಿ, ನಮಗೆ ಯಾಕೆ ಮನೆ ಕೊಡಬಾರದು? ಅವ್ರಿಗೆ ಹೇಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಮನೆ ಕೊಟ್ರಿ, ನಾವು ದುಡ್ಡು ಕೊಟ್ಟಿದೀವ್ರಿ, ಹಂಗೆ ಪುಕ್ಸಟ್ಟೆ ಕೊಡೋದು ಬೇಡ. ನಮಗೆ ದುಡ್ಡು ತಗೊಂಡು ಮನೆ ಕೊಡ್ತಾ ಇಲ್ಲ ಅಂದ್ರೆ ಇದು ಯಾವ ಲೆಕ್ಕ? ಮೊದಲು ಮನೆ ಅಲಾಟ್ ಆಗಿರೋರಿಗೆ ಮನೆ ಕೊಡಿ ಅಂತ ಕಿಡಿಕಾರಿದ್ದಾರೆ. 550ಕ್ಕೂ ಹೆಚ್ಚು ಫಲಾನುಭವಿಗಳಿಂದ ಪ್ರತಿಭಟನೆ ನಡೆದಿದೆ ವಿಚಾರವಾಗಿ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಮನೆ ಸಿಗಬೇಕು. ಬೋಲೋ ಭಾರತ್ ಮಾತಾ ಕಿ ಒಂದೇ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಮನೆ ಸಿಗಬೇಕು. ಬೋಲೋ ಭಾರತ್ ಮಾತಾ ಕಿ ಒಂದೇ. ನೋಡಿ, ಇವರೆಲ್ಲರೂ ಕೂಡ ದುಡ್ಡು ಕೊಟ್ಟವರು, ಮನೆಗಾಗಿ ಕಾಯುತ್ತಾ ಕುಳಿತವರು. 10 ತಿಂಗಳಾಯ್ತು ನಮ್ಮಿಂದ ದುಡ್ಡು ಇಸ್ಕೊಂಡಿದ್ದೀರಿ, ಆದ್ರೆ ಇನ್ನೂ ಅಲಾಟ್ಮೆಂಟ್ ಆಗಿಲ್ಲ, ನಮ್ಗೆ ಯಾವಾಗ ಅಲಾಟ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಈಗ ಯಾರೋ ಬಂದ್ರು, ಕಟ್ಟಿದ ಮನೆಗಳನ್ನ ಕೊಡೋದಕ್ಕೆ ಅವರಿಗೆ ರೆಡಿ ಆಗಿದೆ. ಅದು ಹೆಂಗೆ, ಎಷ್ಟು ಫಾಸ್ಟ್ ಆಗಿ ಚಿಟ್ಕೆ ಹೊಡೆಯೋದ್ರಲ್ಲಿ ಅವ್ರಿಗೆ ಮನೆ. ಸ್ವಾಮಿ, ನಾವು 10 ತಿಂಗಳಿಂದ ಹತ್ತತ್ರ 1 ವರ್ಷದಿಂದ ಕಾಯ್ತಾ ಇದ್ದೀವಿ. ಅದು ನಾವೇನು ಹಂಗೆ ಕೇಳ್ತಾ ಇಲ್ಲ ನಿಮ್ಮನ್ನ, ದುಡ್ಡು ಕೊಟ್ಟಿದ್ದೀವಿ. ದುಡ್ಡು ಕೊಟ್ಟು 10 ತಿಂಗಳಾಯ್ತು, ಆದ್ರೂ ನಮಗೆ ಮನೆ ಇಲ್ಲ. ಇದು ಯಾವ್ದು ದೌರ್ಭಾಗ್ಯ ಅಂತ ಕೇಳ್ತಿದ್ದಾರೆ. ಇವ್ರು ಕೇಳೋದ್ರಲ್ಲೂ ಸರಿ ಇದೆ. ಮನೆ ಕೊಡಿ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಾರೆ, ಆದ್ರೆ ಅವರಿಗೆ ದುಡ್ಡಿನ ಪರವಾಗಿ, ಅಂದ್ರೆ ದುಡ್ಡಿನ ಪ್ರತಿಯಾಗಿ ಆ ಮನೆಗಳು ಸಿಗ್ತಾ ಇಲ್ಲ. ಇದ್ಯಾವ ಲೆಕ್ಕ, ಇದ್ಯಾವ ನ್ಯಾಯ ಅಂತ ಈಗ 550ಕ್ಕೂ ಹೆಚ್ಚು ಫಲಾನುಭವಿಗಳು ಅಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳ್ತಾ ಇದ್ವಿ, ಯಾವಾಗ ಇವರು ಮನೆಗಳನ್ನ ಅನೌನ್ಸ್ ಮಾಡಿದ್ರೋ ಒಂದೊಂದೇ ಸಮಸ್ಯೆಗಳು ಶುರುವಾಗುತ್ತೆ ಇನ್ನು ಸರ್ಕಾರದ ವಿರುದ್ಧ ಅಂತ ಹೇಳಿ. ಯಾರು ಈಗ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಂತಂದ್ರೆ, ದುಡ್ಡು ಕೊಟ್ಟು ಮನೆಗಾಗಿ ಕಾದು ಕುಳಿತವರು ನಂಬರ್ 1. ಮುಂದೆ ಆ ಲಿಂಗರಾಜಪುರ ನಿವಾಸಿಗಳು ಕೂಡ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ. ನೀವು ಹೆಂಗೆ ಈ ವಸೀಂ ಲೇಔಟ್ ಹಾಗೇನೆ ಈ ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿ ಅವ್ರಿಗೆ ಮನೆ ಕೊಡ್ತಾ ಇದ್ದೀರೋ, ಹಂಗೆ ನಮಗೂ ಮನೆ ಕೊಟ್ಟು ಬೇಕಿದ್ರೆ ನೀವು ನಮ್ಮ ಏರಿಯಾಗಳನ್ನ ಖಾಲಿ ಮಾಡಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಇನ್ನ ಬೆಂಗಳೂರಿನಲ್ಲೇ ತೆರವು ಮಾಡುವಂತಹ ಕಾರ್ಯಾಚರಣೆ ಇರುತ್ತಲ್ಲ, ಬಹಳ ಜಟಿಲವಾಗಿರುತ್ತೆ. ನೀವು ಬೋರ್ಡೇಜರ್ ತಗೊಂಡು ಹೋಗ್ರಿ, ಅವ್ರು ಹೇಳ್ತಾರೆ ಫಸ್ಟ್ ನಾವು ಮನೆ ಕೊಡಿ, ಆಮೇಲೆ ಖಾಲಿ ಮಾಡಿ. ಯಾಕೆ? ನಾವು ಮನುಷ್ಯರಲ್ವಾ, ಅವ್ರಿಗೆ ಮಾತ್ರ ಮನೆ ಕೊಟ್ರಿ, ಅದು 2 ದಿನದಲ್ಲಿ ನಮಗೆ ಕೊಡಬಾರದು. ಹಿಂಗ್ ಪ್ರಶ್ನೆ ಮಾಡ್ತಾರೆ ಇನ್ನ ಅಕ್ರಮವಾಗಿರೋರೆಲ್ಲ. ಸರ್ಕಾರ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿ ಆಗಿದೆ, ಇನ್ನು ಅನುಭವಿಸ್ಬೇಕಷ್ಟೇ ಅವರು. ಇವನ್ನೆಲ್ಲ ಹೆಂಗೆ ಸಾಲ್ವ್ ಮಾಡ್ತಾರೆ ನೋಡೋಣ. ಇದು ಕೇವಲ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮಾತ್ರ ಅನ್ವಯ ಅಂತ ಬರ್ಕೊಂಡ್ಬಿಟ್ರಿ. ಸುಮ್ಮನೆ ಕೂಡ್ತಾರ ಬೇರೆ ಅವರು? ಯಾಕೆ? ನಾವು ಮನುಷ್ಯರಲ್ವಾ, ನಾವು ದುಡ್ಡು ಕೊಡಲ್ವಾ, ನಾವು ರಸ್ತೆಗೆ ಬರಬೇಕಂತ ಕೇಳ್ತಾರೆ. ನಮ್ಮನ್ನ ಆಳುವಂತವ್ರು ಎಲ್ಲರನ್ನೂ ಸರಿಸಮಾನರಾಗಿ ನೋಡಬೇಕು, ಇವರಿಗೆಲ್ಲ ಅವ್ರ ಉತ್ತರ ಕೊಡಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಮನೆ ಸಿಗಬೇಕು. ಬೋಲೋ ಭಾರತ್ ಮಾತಾ ಕಿ ಒಂದೇ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗಾಗಲೇ ಪ್ರತಿಭಟನೆ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಇವರ ಬೇಡಿಕೆಗಳು ಏನಾಗಿದೆ, ಯಾರಾದರೂ ಇದಕ್ಕೆ ಸ್ಪಂದಿಸಿದ್ದಾರಾ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಏನು ಕೋಗಿಲು ಲೇಔಟ್ನಲ್ಲಿ ಜಿಬಿಐ ಅಧಿಕಾರಿಗಳು ಸಂಪೂರ್ಣವಾಗಿ ಜಾಗವನ್ನ ಒತ್ತುವರಿ ತೆರವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕೋಗಿಲು
ನಿವಾಸಿಗಳು ಏನಿದ್ರು ಅಲ್ಲಿನ ಒಂದಿಷ್ಟು ಸ್ಥಳೀಯ ನಾಯಕರ ಜೊತೆ ಪ್ರತಿಭಟನೆಯನ್ನ ನಡೆಸಿದ್ರು. ಅದಾದ ಬಳಿಕ ಕೇರಳದ ಒಂದಿಷ್ಟು ನಾಯಕರುಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಟ್ವೀಟ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರವನ್ನ ಕಾಳೆಳೆಯುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಕೇರಳದ ಒಂದಿಷ್ಟು ನಾಯಕರುಗಳು ಬಂದು ಅಲ್ಲಿ ಭೇಟಿಯನ್ನ ಪರಿಶೀಲನೆಯನ್ನ ನಡೆಸಿದ ಬಳಿಕ ಸರ್ಕಾರ ಯಾಕೋ ಒತ್ತುವರಿ ತೆರವಿನಲ್ಲಿ ಮಣಿದು ಅಲ್ಲಿರುವಂತಹ ನಿವಾಸಿಗಳಿಗೆ ಒಂದು ನಿವೇಶನವನ್ನ ಕೊಡೋದಕ್ಕೆ ಇದೀಗ ಮುಂದಾಗಿದೆ. ಆದ್ರೆ ಪ್ರಮುಖವಾಗಿ ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರದಲ್ಲಿ ಆಕ್ರೋಶ ಹೊರ ಹಾಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬೈಯಪ್ಪನಲ್ಲಿರುವಂತಹ ನಿವೇಶನಕ್ಕೆ ಸುಮಾರು 500ಕ್ಕೂ ಹೆಚ್ಚು ಜನ ನಿವೇಶನಕ್ಕಾಗಿ ಅಡ್ವಾನ್ಸ್ ಅನ್ನು ನೀಡಿದ್ದಾರೆ, ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಏಕಾಏಕಿಯಾಗಿ ಈಗ 185 ನಿವೇಶನಗಳನ್ನ ಪ್ರಮುಖವಾಗಿ ಕೋಗಿಲು ನಿವಾಸಿಗಳಿಗೆ ನೀಡಲಿಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿರುವಂತಹ ನಿವಾಸಿಗಳಿಗೆ ಕಳೆದ 10 ತಿಂಗಳಿನಿಂದ ಓಡಾಡಿದ್ರು ಕೂಡ ನಿವೇಶನಗಳು ಲಭ್ಯ ಆಗ್ತಾ ಇಲ್ಲ. ಅಲ್ಲಿಗೆ ಹಾಕಿರುವಂತಹ ಹಣ ಏನಿದೆ ಸಾಲ ಸೋಲ ಮಾಡಿ ಹಾಕಿದೀವಿ, ಆದ್ರೂ ಕೂಡ ನಮ್ಗೆ 10 ತಿಂಗಳಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಲಾಟ್ಮೆಂಟ್ ಆಗಿಲ್ಲ. ಹೀಗಾಗಿ ನಾವು ಏನು ಮಾಡೋದು ಅಂತ ಹೇಳಿ ಇವತ್ತು ಗೃಹ ಮಂಡಳಿಗೆ ಬಂದು ಇಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಅರ್ಜಿದಾರರೇನಿದ್ದಾರೆ ಅವರು ಈ ಒಂದು ವಿಚಾರವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಬೈಯಪ್ಪನಲ್ಲಿರುವಂತಹ ರಾಜೀವ್ ಗಾಂಧಿ ವಸತಿ ಸಮುಚ್ಚಯ ಏನಿದೆ ಅಲ್ಲಿ ಕೋಗಿಲಿ ಕ್ರಾಸ್ ಲಿವರ್ಟ್ಗಳಿಗೆ ಒಂದಿಷ್ಟು ನಿವೇಶನವನ್ನ ಅಲಾಟ್ ಮಾಡಲಾಗಿದೆ. ಇದರ ಜೊತೆಗೆ ಮತ್ತೊಂದಿಷ್ಟು ನಿವೇಶನವನ್ನ ಕಾಯ್ದಿರಿಸಲಾಗಿದೆ. ಹೀಗಾಗಿ ಆ ಒಂದು ರಾಜೀವ್ ಗಾಂಧಿ ವಸತಿ ಸಮುಚ್ಚಯ ಏನಿದೆ ಅಲ್ಲಿಗೆ ಈ ಹಿಂದೆ ಹಾಕಿರುವಂತಹ ಅರ್ಜಿದಾರರೇನಿದ್ದಾರೆ ಮತ್ತೆ ಆ ಒಂದು ಅರ್ಜಿಯ ಜೊತೆಗೆ ಒಂದಿಷ್ಟು ಜನ ಅಡ್ವಾನ್ಸ್ ಅನ್ನ ಕೂಡ ಮಾಡಿದ್ದಾರೆ. ಸರ್ಕಾರದ ಒಂದು ಪಾವತಿ ಮಾಡುವಂತಹ ಹಣ ಏನಿರುತ್ತೆ ಅದನ್ನ ಸಾಲ ಮಾಡಿಯೋ ಸೋಲ ಮಾಡಿಯೋ ಅದನ್ನ ಕಟ್ಟಿದ್ದಾರೆ. ಆದ್ರೆ ಸದ್ಯ ಇದೀಗ ಅವರಿಗೆ ಒಂದಿಷ್ಟು ನಿವೇಶನಗಳ ಕೊರತೆ ಆಗೋ ಹಿನ್ನೆಲೆಯಲ್ಲಿ ಈಗ ಬಂದು ಇಲ್ಲಿ ಗೃಹ ಮಂಡಳಿಯಲ್ಲಿ ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಸುಮಾರು 500ಕ್ಕೂ ಹೆಚ್ಚು ನಿವಾಸಿಗಳು ಬಂದು ತಮ್ಮ ಒತ್ತಾಯ ಏನಿದೆ, ನಮಗೆ ನಿವೇಶನ ಕೊಡಿ, ನೀವು ಕೋಗಿಲು ಲೇಔಟ್ ನ ನಿವಾಸಿಗಳೇನಿದ್ರೆ ಅವರಿಗೆ ಬೇರೆ ಕಡೆ ಎಲ್ಲಾದ್ರೂ ಮಾಡಿಕೊಡಿ, ನಾವು ಕಳೆದ 10 ತಿಂಗಳಿಂದ ಆ ಒಂದು ನಿವೇಶನಕ್ಕಾಗಿ ಹೋರಾಡ್ತಾ ಇದ್ದೀವಿ, ಮತ್ತೆ ದಿನನಿತ್ಯ ಇಲಾಖೆಗಳಿಗೆ ಓಡಾಡ್ತಾ ಇದ್ದೀವಿ, ಇದೀಗ ನೀವು ಏಕಾಏಕಿಯಾಗಿ ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚರಣ್ ಮಾಹಿತಿಗಾಗಿ. ಕೀರ್ ಕಾಲೋನಿ ನಿವಾಸಿಗಳಿಗೆ ಪಟಾಪಟ್ ಮನೆಯ ಭಾಗ್ಯ ಹೇಗೆ ದೊರಕಿದೆಯೋ ಹಾಗೆ ಹೌಸಿಂಗ್ ಬೋರ್ಡ್ ಮನೆಗಾಗಿ ಫಲಾನುಭವಿಗಳು ಪರದಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳಿಂದ ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಹಣ ಕಟ್ಟಿ 10 ತಿಂಗಳಾದ್ರೂ ಕೂಡ ಮನೆ ಕೊಟ್ಟಿಲ್ಲ ಅಂತ ಇವರೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಶುರುವಾಯಿತು ಹೊಸ ಸಮಸ್ಯೆ. ಅಲ್ಲಿ ಮನೆ ಭಾಗ್ಯ ಕೊಟ್ರಿ, ನಾವು ದುಡ್ಡು ಕಟ್ಟಿದೀವಿ, ನಮಗ್ ಮನೆ ಕೊಡಿ, ನಮಗೆ ಯಾಕೆ ಕೊಡ್ತಾ ಇಲ್ಲ? ಹಣ ಕಟ್ಟಿ 10 ತಿಂಗಳಾಯ್ತು, ಮನೆ ಕೊಟ್ಟಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಕೆಎಚ್ಬಿ ಕಚೇರಿಯಲ್ಲಿ ಫಲಾನುಭವಿಗಳ ಪ್ರತಿಭಟನೆ. ಸಾಲ ಮಾಡಿ ಹಣ ಕೊಟ್ಟಿದ್ದೇವೆ, 10 ತಿಂಗಳಿಂದ ಕಾಡಿಸ್ತಿದ್ದೀರಿ, ನಮಗೆ ಯಾಕೆ ಮನೆ ಕೊಡಬಾರದು? ಅವ್ರಿಗೆ ಹೇಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಮನೆ ಕೊಟ್ರಿ, ನಾವು ದುಡ್ಡು ಕೊಟ್ಟಿದೀವ್ರಿ, ಹಂಗೆ ಪುಕ್ಸಟ್ಟೆ ಕೊಡೋದು ಬೇಡ. ನಮಗೆ ದುಡ್ಡು ತಗೊಂಡು ಮನೆ ಕೊಡ್ತಾ ಇಲ್ಲ ಅಂದ್ರೆ ಇದು ಯಾವ ಲೆಕ್ಕ? ಮೊದಲು ಮನೆ ಅಲಾಟ್ ಆಗಿರೋರ್ಗೆ ಮನೆ ಕೊಡಿ ಅಂತ ಕಿಡಿಕಾರಿದ್ದಾರೆ. 550ಕ್ಕೂ ಹೆಚ್ಚು ಫಲಾನುಭವಿಗಳಿಂದ ಪ್ರತಿಭಟನೆ ನಡೆದಿದೆ ವಿಚಾರವಾಗಿ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೋಲೋ ಭಾರತ್ ಮಾತಾ ಕಿ ಒಂದೇ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೋಲೋ ಭಾರತ್ ಮಾತಾ ಕಿ ಒಂದೇ. ನೋಡಿ, ಇವರೆಲ್ಲರೂ ಕೂಡ ದುಡ್ಡು ಕೊಟ್ಟವರು, ಮನೆಗಾಗಿ ಕಾಯುತ್ತಾ ಕುಳಿತವರು. 10 ತಿಂಗಳಾಯ್ತು ನಮ್ಮಿಂದ ದುಡ್ಡು ಇಸ್ಕೊಂಡಿದ್ದೀರಿ, ಆದ್ರೆ ಇನ್ನೂ ಅಲಾಟ್ಮೆಂಟ್ ಆಗಿಲ್ಲ ನಮ್ಗೆ, ಯಾವಾಗ ಅಲಾಟ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಈಗ ಯಾರೋ ಬಂದ್ರು ಕಟ್ಟಿದ ಮನೆಗಳನ್ನ ಕೊಡೋದಕ್ಕೆ ಅವರಿಗೆ ರೆಡಿ ಆಗಿದೆ. ಅದು ಹೆಂಗೆ, ಎಷ್ಟು ಫಾಸ್ಟ್ ಆಗಿ ಚಿಟ್ಕೆ ಹೊಡೆಯೋದ್ರಲ್ಲಿ ಅವ್ರಿಗೆ ಮನೆ. ಸ್ವಾಮಿ, ನಾವು 10 ತಿಂಗಳಿಂದ ಹತ್ತತ್ರ 1 ವರ್ಷದಿಂದ ಕಾಯ್ತಾ ಇದ್ದೀವಿ, ಅದು ನಾವೇನು ಹಂಗೆ ಕೇಳ್ತಾ ಇಲ್ಲ ನಿಮ್ಮನ್ನ, ದುಡ್ಡು ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟು 10 ತಿಂಗಳಾಯ್ತು, ಆದ್ರೂ ನಮಗೆ ಮನೆ ಇಲ್ಲ, ಇದು ಯಾವ್ದು ದೌರ್ಭಾಗ್ಯ ಅಂತ ಕೇಳ್ತಿದ್ದಾರೆ. ಇವ್ರು ಕೇಳೋದ್ರಲ್ಲೂ ಸರಿ ಇದೆ, ಮನೆ ಕೊಡಿ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಾರೆ, ಆದ್ರೆ ಅವರಿಗೆ ದುಡ್ಡಿನ ಪರವಾಗಿ ಅಂದ್ರೆ ದುಡ್ಡಿನ ಪ್ರತಿಯಾಗಿ ಆ ಮನೆಗಳು ಸಿಗ್ತಾ ಇಲ್ಲ.
ಇದ್ಯಾವ ಲೆಕ್ಕ, ಇದ್ಯಾವ ನ್ಯಾಯ ಅಂತ ಈಗ 550ಕ್ಕೂ ಹೆಚ್ಚು ಫಲಾನುಭವಿಗಳು ಅಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳ್ತಾ ಇದ್ವಿ, ಯಾವಾಗ ಇವರು ಮನೆಗಳನ್ನ ಅನೌನ್ಸ್ ಮಾಡಿದ್ರು ಒಂದೊಂದೇ ಸಮಸ್ಯೆಗಳು ಶುರುವಾಗುತ್ತೆ ಇನ್ನು ಸರ್ಕಾರದ ವಿರುದ್ಧ ಅಂತ ಹೇಳಿ. ಯಾರು ಈಗ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ದುಡ್ಡು ಕೊಟ್ಟು ಮನೆಗಾಗಿ ಕಾದು ಕುಳಿತವರು ನಂಬರ್ 1. ಮುಂದೆ ಆ ಲಿಂಗರಾಜಪುರ ನಿವಾಸಿಗಳು ಕೂಡ ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ. ನೀವು ಹೆಂಗೆ ಈ ವಸೀಂ ಲೇಔಟ್ ಹಾಗೇನೆ ಈ ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿ ಅವ್ರಿಗೆ ಮನೆ ಕೊಡ್ತಾ ಇದ್ದೀರೋ ಹಂಗೆ ನಮಗೂ ಮನೆ ಕೊಟ್ಟು ಬೇಕಿದ್ರೆ ನೀವು ನಮ್ಮ ಏರಿಯಾಗಳನ್ನ ಖಾಲಿ ಮಾಡಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಇನ್ನ ಬೆಂಗಳೂರಿನಲ್ಲೇ ತೆರವು ಮಾಡುವಂತಹ ಕಾರ್ಯಾಚರಣೆ ಇರುತ್ತಲ್ಲ, ಬಹಳ ಜಟಿಲವಾಗಿರುತ್ತೆ. ನೀವು ಬೋರ್ಡೇಜರ್ ತಗೊಂಡು ಹೋಗ್ರಿ, ಅವ್ರು ಹೇಳ್ತಾರೆ ಫಸ್ಟ್ ನಾವು ಮನೆ ಕೊಡಿ ಆಮೇಲೆ ಖಾಲಿ ಮಾಡಿ. ಯಾಕೆ? ನಾವು ಮನುಷ್ಯರಲ್ವಾ, ಅವ್ರಿಗೆ ಮಾತ್ರ ಮನೆ ಕೊಟ್ರಿ, ಅದು 2 ದಿನದಲ್ಲಿ ನಮಗೆ ಕೊಡಬಾರದು. ಹಿಂಗ್ ಪ್ರಶ್ನೆ ಮಾಡ್ತಾರೆ ಇನ್ನ ಅಕ್ರಮವಾಗಿರೋರೆಲ್ಲ. ಸರ್ಕಾರ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿ ಆಗಿದೆ, ಇನ್ನು ಅನುಭವಿಸ್ಬೇಕಷ್ಟೇ ಅವರು. ಇವನ್ನೆಲ್ಲ ಹೆಂಗೆ ಸಾಲ್ವ್ ಮಾಡ್ತಾರೆ ನೋಡೋಣ. ಇದು ಕೇವಲ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮಾತ್ರ ಅನ್ವಯ ಅಂತ ಬರ್ಕೊಂಡ್ಬಿಟ್ರಿ. ಸುಮ್ಮನೆ ಕೂಡ್ತಾರ ಬೇರೆ ಅವರು? ಯಾಕೆ? ನಾವು ಮನುಷ್ಯರಲ್ವಾ, ನಾವು ದುಡ್ಡು ಕೊಡಲ್ವಾ, ನಾವು ರಸ್ತೆಗೆ ಬರ್ಬೇಕಂತ ಕೇಳ್ತಾರೆ. ನಮ್ಮನ್ನ ಆಳುವಂತವ್ರು ಎಲ್ಲರನ್ನೂ ಸರಿಸಮಾನರಾಗಿ ನೋಡಬೇಕು, ಇವ್ರಿಗೆಲ್ಲ ಅವ್ರ ಉತ್ತರ ಕೊಡಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೋಲೋ ಭಾರತ್ ಮಾತಾ ಕಿ ಒಂದೇ ಮೋಸಕ್ಕೆ, ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಈಗಾಗಲೇ ಪ್ರತಿಭಟನೆ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಇವರ ಬೇಡಿಕೆಗಳು ಏನಾಗಿದೆ, ಯಾರಾದರೂ ಇದಕ್ಕೆ ಸ್ಪಂದಿಸಿದ್ದಾರಾ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಏನು ಕೋಗಿಲು ಲೇಔಟ್ ನಲ್ಲಿ ಜಿಬಿಐ ಅಧಿಕಾರಿಗಳು ಸಂಪೂರ್ಣವಾಗಿ ಜಾಗವನ್ನ ಒತ್ತುವರಿ ತೆರವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕೋಗಿಲು ನಿವಾಸಿಗಳು ಏನಿದ್ರು ಅಲ್ಲಿನ ಒಂದಿಷ್ಟು ಸ್ಥಳೀಯ ನಾಯಕರ ಜೊತೆ ಪ್ರತಿಭಟನೆಯನ್ನ ನಡೆಸಿದ್ರು. ಅದಾದ ಬಳಿಕ ಕೇರಳದ ಒಂದಿಷ್ಟು ನಾಯಕರುಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಟ್ವೀಟ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರವನ್ನ ಕಾಳೆಳೆಯುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಕೇರಳದ ಒಂದಿಷ್ಟು ನಾಯಕರುಗಳು ಬಂದು ಅಲ್ಲಿ ಭೇಟಿಯನ್ನ ಪರಿಶೀಲನೆಯನ್ನ ನಡೆಸಿದ ಬಳಿಕ ಸರ್ಕಾರ ಯಾಕೋ ಒತ್ತುವರಿ ತೆರವಿನಲ್ಲಿ ಮಣಿದು ಅಲ್ಲಿರುವಂತಹ ನಿವಾಸಿಗಳಿಗೆ ಒಂದು ನಿವೇಶನವನ್ನ ಕೊಡೋದಕ್ಕೆ ಇದೀಗ ಮುಂದಾಗಿದೆ. ಆದ್ರೆ ಪ್ರಮುಖವಾಗಿ ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರದಲ್ಲಿ ಆಕ್ರೋಶ ಹೊರ ಹಾಕ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬೈಯಪ್ನಲ್ಲಿರುವಂತಹ ನಿವೇಶನಕ್ಕೆ ಸುಮಾರು 500ಕ್ಕೂ ಹೆಚ್ಚು ಜನ ನಿವೇಶನಕ್ಕಾಗಿ ಅಡ್ವಾನ್ಸ್ ಅನ್ನು ನೀಡಿದ್ದಾರೆ, ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಏಕಾಏಕಿಯಾಗಿ ಈಗ 185 ನಿವೇಶನಗಳನ್ನ ಪ್ರಮುಖವಾಗಿ ಕೋಗಿಲು ನಿವಾಸಿಗಳಿಗೆ ನೀಡಲಿಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು. ಅಲ್ಲಿರುವಂತಹ ನಿವಾಸಿಗಳಿಗೆ ಕಳೆದ 10 ತಿಂಗಳಿನಿಂದ ಓಡಾಡಿದ್ರು ಕೂಡ ನಿವೇಶನಗಳು ಲಭ್ಯ ಆಗ್ತಾ ಇಲ್ಲ. ಅಲ್ಲಿಗೆ ಹಾಕಿರುವಂತಹ ಹಣ ಏನಿದೆ ಸಾಲ ಸೋಲ ಮಾಡಿ ಹಾಕಿದೀವಿ, ಆದ್ರೂ ಕೂಡ ನಮ್ಗೆ 10 ತಿಂಗಳಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಲಾಟ್ಮೆಂಟ್ ಆಗಿಲ್ಲ. ಹೀಗಾಗಿ ನಾವು ಏನು ಮಾಡೋದು ಅಂತ ಹೇಳಿ ಇವತ್ತು ಗೃಹ ಮಂಡಳಿಗೆ ಬಂದು ಇಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಅರ್ಜಿದಾರರೇನಿದ್ದಾರೆ ಅವರು ಈ ಒಂದು ವಿಚಾರವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಬೈಯಪ್ಪನಲ್ಲಿರುವಂತಹ ರಾಜೀವ್ ಗಾಂಧಿ ವಸತಿ ಸಮುಚ್ಚಯ ಏನಿದೆ ಅಲ್ಲಿ ಕೋಗಿಲಿ ಕ್ರಾಸ್ ಲಿವಾಟ್ಗಳಿಗೆ ಒಂದಿಷ್ಟು ನಿವೇಶನವನ್ನ ಅಲಾಟ್ ಮಾಡಲಾಗಿದೆ. ಇದರ ಜೊತೆಗೆ ಮತ್ತೊಂದಿಷ್ಟು ನಿವೇಶನವನ್ನ ಕಾಯ್ದಿರಿಸಲಾಗಿದೆ. ಹೀಗಾಗಿ ಆ ಒಂದು ರಾಜೀವ್ ಗಾಂಧಿ ವಸತಿ ಸಮುಚ್ಚಯ ಏನಿದೆ ಅಲ್ಲಿಗೆ ಈ ಹಿಂದೆ ಹಾಕಿರುವಂತಹ ಅರ್ಜಿದಾರರೇನಿದ್ದಾರೆ ಮತ್ತೆ ಆ ಒಂದು ಅರ್ಜಿಯ ಜೊತೆಗೆ ಒಂದಿಷ್ಟು ಜನ ಅಡ್ವಾನ್ಸ್ ಅನ್ನ ಕೂಡ ಮಾಡಿದ್ದಾರೆ. ಸರ್ಕಾರದ ಒಂದು ಪಾವತಿ ಮಾಡುವಂತಹ ಹಣ ಏನಿರುತ್ತೆ ಅದನ್ನ ಸಾಲ ಮಾಡಿಯೋ ಸೋಲ ಮಾಡಿಯೋ ಅದನ್ನ ಕಟ್ಟಿದ್ದಾರೆ. ಆದ್ರೆ ಸದ್ಯ ಇದೀಗ ಅವರಿಗೆ ಒಂದಿಷ್ಟು ನಿವೇಶನಗಳ ಕೊರತೆ ಆಗೋ ಹಿನ್ನೆಲೆಯಲ್ಲಿ ಈಗ ಬಂದು ಇಲ್ಲಿ ಗೃಹ ಮಂಡಳಿಯಲ್ಲಿ ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಸುಮಾರು 500ಕ್ಕೂ ಹೆಚ್ಚು ನಿವಾಸಿಗಳು ಬಂದು ತಮ್ಮ ಒತ್ತಾಯ ಏನಿದೆ, ನಮಗೆ ನಿವೇಶನ ಕೊಡಿ, ನೀವು ಕೋಗಿಲು ಲೇಔಟ್ ನ ನಿವಾಸಿಗಳೇನಿದ್ರೆ ಅವರಿಗೆ ಬೇರೆ ಕಡೆ ಎಲ್ಲಾದ್ರೂ ಮಾಡಿಕೊಡಿ, ನಾವು ಕಳೆದ 10 ತಿಂಗಳಿಂದ ಆ ಒಂದು ನಿವೇಶನಕ್ಕಾಗಿ ಹೋರಾಡ್ತಾ ಇದ್ದೀವಿ, ಮತ್ತೆ ದಿನನಿತ್ಯ ಇಲಾಖೆಗಳಿಗೆ ಓಡಾಡ್ತಾ ಇದ್ದೀವಿ, ಇದೀಗ ನೀವು ಏಕಾಏಕಿಯಾಗಿ ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚರಣ್ ಮಾಹಿತಿಗಾಗಿ.